ನಾನು ಅಲ್ಲಿ ಅವರು ಯತೀಂದ್ರ ಅವರು ಮಾತಾಡಿದಾರೆ ಅಂದ್ರೆ ಈಗ ಬಹುಶಃ ಅವ್ರ ತಂದೆಯವರು ಮಾತಾಡಿದಂತ ಮಾತುಗಳೇ ಮಗ ಮಾತಾಡಿರ್ತಾನ. ಹಂಗಾಗಿ ಅವರು ಸತೀಶ್ ಜಾರಕಿಹೊಳಿಯವ್ರನ್ನ ಮುಂದಿನ ಉತ್ತರಾಧಿಕಾರಿ ಮಾಡಬೇಕು ಅನ್ನೋಂಥ ತೀರ್ಮಾನವನ್ನು ಅದು ಪಾರ್ಟಿ ತಗೊಂಡಿದ್ದೇನೋ ಸಿದ್ದರಾಮಯ್ಯರು ಬಣ ತಗೊಂಡಿದ್ರೋ ಗೊತ್ತಿಲ್ಲ. ಆಗಿ ನಮಗೇನಂದ್ರೆ ಈಗ ಸತೀಶ್ ಅವರು ಕೂಡ ಬಹಳ ದೊಡ್ಡ ನಾಯಕರು. ಯಾಕಂದ್ರೆ ವಾಲ್ಮೀಕಿ ಸಮುದಾಯ ಬಹಳ ದೊಡ್ಡ ಸಮುದಾಯ. ಎಲ್ಲ ಒಂದು ಕಡೆ ಕಾಂಗ್ರೆಸ್ ಪಾರ್ಟಿ ಮಾಡುವಂತ ಟೈಮಲ್ಲಿ ಅಲ್ಲಿ ಸತೀಶ್ ಅವ್ರಿಗೊಂದು ಅವಕಾಶ ಸಿಗುತ್ತೆ ಅಂತ ಹೇಳಿದ್ರಿಂದ ಬಹುಶಃ ಹಿಂದುಳಿದಂತ ಸಮುದಾಯಗಳೆಲ್ಲರೂ ಕೂಡ ಸಂತೋಷ ಪಟ್ಟೇ ಪಡ್ತಾರೆ. ಅದನ್ನು ವಿಶೇಷವಾಗಿ ವಾಲ್ಮೀಕಿ ಸಮುದಾಯದ ಮಂದಿ ಅವರೆಲ್ಲರೂ ಕೂಡ ಸಂತೋಷ ಪಟ್ಟೇ ಪಡ್ತಾರೆ. ಯಾಕಂದ್ರೆ ಕಷ್ಟಪಟ್ಟಂತವ್ರಿಗೆ ಅವ್ರಿಗೆ ಅಧಿಕಾರ ಬಂದಂತ ಟೈಮಲ್ಲಿ ಅಧಿಕಾರ ಸಿಗಬೇಕು. ಅಕಸ್ಮಾತ್ ಆ ಉದ್ದೇಶದಿಂದ ಏನನ್ನ ಅವರು ಮಾತಾಡಿದಾರ ಅನ್ನೋಂಥದ್ದು ನಮ್ಗೇನು ಗೊತ್ತಿಲ್ಲ. ಅವ್ರು ಮಾತಾಡಿದಂತ ಟೈಮಲ್ಲಿ ಸತೀಶ್ ಅವರು ಹೇಳಂತ ಪ್ರಕಾರ ಅವ್ರು ನೋಡ್ತಾ ಇದ್ರಿಂದ ಇಲ್ಲ, ನಾವು ಅಹಿಂದ ಪರವಾಗಿ ಅವ್ರ ಮುಂದಿನ ಈ ಅಹಿಂದವನ್ನು ಅವ್ರು ಮುಂದುವರ್ಸ್ಕೊಂಡು ಹೋಗ್ಬೇಕು ಅನ್ನೋಂಥ ರೀತಿಯಲ್ಲಿ ಅವ್ರು ಮಾತಾಡಿದಾರೆ ಅನ್ನೋಂಥ ಮಾತುಗಳು ಹೇಳ್ತಾ ಇದಾರೆ. ಬಹುಶಃ ನನಗೆ ಗೊತ್ತಿರುವಂತ ಪ್ರಕಾರ ಸಿದ್ದರಾಮಯ್ಯರನ್ನ ಪ್ಲಾನ್ ಮಾಡಿಕೊಂಡು, ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಡಿ.ಕೆ. ಶಿವಕುಮಾರ್ ಅವ್ರನ್ನ ಅವಧಿ ಹತ್ರ ಬರ್ತಿರೋ ಕಾರಣ, ಅವ್ರ ಮುಖ್ಯಮಂತ್ರಿಗಳಾಗಿ ಬಿಟ್ಕೊಡ್ಬೇಕು ಅನ್ನೋಂಥ ಅವಧಿ ಹತ್ರ ಬರ್ತಿರೋ ಕಾರಣ ಎಲ್ಲರನ್ನು ಕೂಡ ಗೊಂದಲದಲ್ಲಿ ಸಿಗಾಕ್ಸ್ಬೇಕು, ಕನ್ಫ್ಯೂಷನ್ ಅಲ್ಲಿ ಕ್ರಿಯೇಟ್ ಮಾಡಬೇಕು ಅನ್ನೋಂಥ ಉದ್ದೇಶದಿಂದ ಅವ್ರು ಏನನ್ನ ಅಕಸ್ಮಿತವಾಗಿ ಹಂಗೆ ಮಾಡಿದ್ರೆ ಮಾಡಿರ್ಬೋದು ಅನ್ನೋದು ನನಗೆ ಒಂದು ಗೊತ್ತಾಗ್ತಿಲ್ಲ. ಒಟ್ಟು ಸತೀಶ್ ಅಣ್ಣರಾದ್ರೆ ನಮ್ಮೆಲ್ಲರೂ ಕೂಡ ಸಂತೋಷನೇ ಅಂತ ಮಾತನ್ನು ಕೂಡ ಹೇಳ್ಬೇಕಾಗುತ್ತೆ. ಅಲ್ಲ, ನಾನು ಅಲ್ಲಿ ಅವರು ಯತೀಂದ್ರ ಅವರು ಮಾತಾಡಿದಾರೆ ಅಂದ್ರೆ ಈಗ ಬಹುಶಃ ಅವ್ರ ತಂದೆಯವರು ಮಾತಾಡಿದಂತ ಮಾತುಗಳೇ ಮಗ ಮಾತಾಡಿರ್ತಾನ. ಹಂಗಾಗಿ ಅವರು ಸತೀಶ್ ಜಾರಕಿಹೊಳಿಯವ್ರನ್ನ ಮುಂದಿನ ಉತ್ತರಾಧಿಕಾರಿ ಮಾಡಬೇಕು ಅನ್ನೋಂಥ ತೀರ್ಮಾನವನ್ನು ಅದು ಪಾರ್ಟಿ ತಗೊಂಡಿದ್ದೇನೋ ಸಿದ್ದರಾಮಯ್ಯರು ಬಣ ತಗೊಂಡಿದ್ರೋ ಗೊತ್ತಿಲ್ಲ. ಆಗಿ ನಮಗೇನಂದ್ರೆ ಈಗ ಸತೀಶ್ ಅವರು ಕೂಡ ಬಹಳ ದೊಡ್ಡ ನಾಯಕರು. ಯಾಕಂದ್ರೆ ವಾಲ್ಮೀಕಿ ಸಮುದಾಯ ಬಹಳ ದೊಡ್ಡ ಸಮುದಾಯ. ಎಲ್ಲ ಒಂದು ಕಡೆ ಕಾಂಗ್ರೆಸ್ ಪಾರ್ಟಿ ಮಾಡುವಂತ ಟೈಮಲ್ಲಿ ಅಲ್ಲಿ ಸತೀಶ್ ಅವ್ರಿಗೊಂದು ಅವಕಾಶ ಸಿಗುತ್ತೆ ಅಂತ ಹೇಳಿದ್ರಿಂದ ಬಹುಶಃ ಹಿಂದುಳಿದಂತ ಸಮುದಾಯಗಳೆಲ್ಲರೂ ಕೂಡ ಸಂತೋಷ ಪಟ್ಟೇ ಪಡ್ತಾರೆ. ಅದನ್ನು ವಿಶೇಷವಾಗಿ ವಾಲ್ಮೀಕಿ ಸಮುದಾಯದ ಮಂದಿ ಅವರೆಲ್ಲರೂ ಕೂಡ ಸಂತೋಷ ಪಟ್ಟೇ ಪಡ್ತಾರೆ. ಯಾಕಂದ್ರೆ ಕಷ್ಟಪಟ್ಟಂತವ್ರಿಗೆ ಅವ್ರಿಗೆ ಅಧಿಕಾರ ಬಂದಂತ ಟೈಮಲ್ಲಿ ಅಧಿಕಾರ ಸಿಗಬೇಕು. ಅಕಸ್ಮಾತ್ ಆ ಉದ್ದೇಶದಿಂದ ಏನನ್ನ ಅವರು ಮಾತಾಡಿದಾರ ಅನ್ನೋಂಥದ್ದು ನಮ್ಗೇನು ಗೊತ್ತಿಲ್ಲ. ಅವ್ರು ಮಾತಾಡಿದಂತ ಟೈಮಲ್ಲಿ ಸತೀಶ್ ಅವರು ಹೇಳಂತ ಪ್ರಕಾರ ಅವ್ರು ನೋಡ್ತಾ ಇದ್ರಿಂದ ಇಲ್ಲ, ನಾವು ಅಹಿಂದ ಪರವಾಗಿ ಅವ್ರ ಮುಂದಿನ ಈ ಅಹಿಂದವನ್ನು ಅವ್ರು ಮುಂದುವರ್ಸ್ಕೊಂಡು ಹೋಗ್ಬೇಕು ಅನ್ನೋಂಥ ರೀತಿಯಲ್ಲಿ ಅವ್ರು ಮಾತಾಡಿದಾರೆ ಅನ್ನೋಂಥ ಮಾತುಗಳು ಹೇಳ್ತಾ ಇದಾರೆ. ಬಹುಶಃ ನನಗೆ ಗೊತ್ತಿರುವಂತ ಪ್ರಕಾರ ಸಿದ್ದರಾಮಯ್ಯರನ್ನ ಪ್ಲಾನ್ ಮಾಡಿಕೊಂಡು, ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಡಿ.ಕೆ. ಶಿವಕುಮಾರ್ ಅವ್ರನ್ನ ಅವಧಿ ಹತ್ರ ಬರ್ತಿರೋ ಕಾರಣ, ಅವ್ರ ಮುಖ್ಯಮಂತ್ರಿಗಳಾಗಿ ಬಿಟ್ಕೊಡ್ಬೇಕು ಅನ್ನೋಂಥ ಅವಧಿ ಹತ್ರ ಬರ್ತಿರೋ ಕಾರಣ ಎಲ್ಲರನ್ನು ಕೂಡ ಗೊಂದಲದಲ್ಲಿ ಸಿಗಾಕ್ಸ್ಬೇಕು, ಕನ್ಫ್ಯೂಷನ್ ಅಲ್ಲಿ ಕ್ರಿಯೇಟ್ ಮಾಡಬೇಕು ಅನ್ನೋಂಥ ಉದ್ದೇಶದಿಂದ ಅವ್ರು ಏನನ್ನ ಅಕಸ್ಮಿತವಾಗಿ ಹಂಗೆ ಮಾಡಿದ್ರೆ ಮಾಡಿರ್ಬೋದು ಅನ್ನೋದು ನನಗೆ ಒಂದು ಗೊತ್ತಾಗ್ತಿಲ್ಲ. ಒಟ್ಟು ಸತೀಶ್ ಅಣ್ಣರಾದ್ರೆ ನಮ್ಮೆಲ್ಲರೂ ಕೂಡ ಸಂತೋಷನೇ ಅಂತ ಮಾತನ್ನು ಕೂಡ ಹೇಳ್ಬೇಕಾಗುತ್ತೆ.